ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪವನ ನಹಿ ಆಂಧಿ ಹೈ ಆಂಧಿ ಅಂತ ಹೇಳಿದರು ನರೇಂದ್ರ ಮೋದಿ. ಈತ ಪವನ್ ಅಲ್ಲ, ಈತ ಬಿರುಗಾಳಿ ಅಂತ ನರೇಂದ್ರ ಮೋದಿ ಹೇಳಿದರು ಸಂಸದೀಯ ಸಭೆಯಲ್ಲಿ. ಈಗ ಅದು ಅಕ್ಷರಶಃ ಬುಧವಾರ ದಿವಸ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಸಾಬೀತಾಯಿತು. ಜನಸ್ತೋಮ, ನಿಮ್ಮ ಕಣ್ಣವೇ ಎಲ್ಲಿಯವರೆಗೂ ಹೋಗುತ್ತೋ ಅಲ್ಲಿವರೆಗೂ ಜನ ಕಾಣ್ತಾ ಇರುವಂಥ ಅದ್ಭುತವಾದಂಥ ಸಂಭ್ರಮದ ದೃಶ್ಯ. ಅಂಥ ಜಾಗದಲ್ಲಿ ಡಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಯಾರನ್ನ ನರೇಂದ್ರ ಮೋದಿ ಆಂಧಿ ಅಂತ ಕರೀತಾರೋ ಅಂಥ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ದಕ್ಷಿಣ ಭಾರತದ ಮಟ್ಟಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ಮೈಲಿಗಲ್ಲು ಇದು. ಉತ್ತರ ಭಾರತದ ಪಕ್ಷ ಇದು. ಹಿಂದಿ ಹೃದಯ ನಾಡಿನಲ್ಲಿ ಮಾತ್ರ ಇರುವಂಥದ್ದು. ಬೇರೆ ಕಡೆ ಇದಕ್ಕೆ ಅಸ್ತಿತ್ವ ಇಲ್ಲ ಅಂತ ಕಾಂಗ್ರೆಸ್ನವರು ಇನ್ನಿಲ್ಲದ ಹಾಗೆ ಹುಯಿಲೆಬ್ಬಿಸ್ತಾ ಇರ್ತಾಯಿದ್ರು. ಈಗ ನೋಡಿದರೆ ಪೂರ್ವದ ಒಡಿಶಾದಲ್ಲಿ ಅಲ್ಲಿ ಮೋಹನ್ ಚರಣ್ ಮಾಝಿ ಅಂತೇಳಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಬಂದರೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಕಾರಣೀಭೂತನಾದ ವ್ಯಕ್ತಿ ಒಬ್ಬ ಚಿತ್ರನಟ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಬಗ್ಗೆ ಮೊದಲು ನಿಮ್ಗೆ ಹೇಳ್ಬಿಡ್ತೀನಿ. ಈಗ ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥ ವ್ಯಕ್ತಿ ಮತ್ತು ಭಾರತದ ರಾಜಕೀಯ ಪರಿಸ್ಥಿತಿಯಲ್ಲಿ ಭಾಳ ಪ್ರಾಸಂಗಿಕವಾದಂಥ ವ್ಯಕ್ತಿ, ಪ್ರಸ್ತುತನಾದಂಥ ವ್ಯಕ್ತಿ. ಪವನ್ ಕಲ್ಯಾಣ್ ಚಿರಂಜೀವಿಯ ಸೋದರ. ಯಾವಾಗ ಪವನ್ ಕಲ್ಯಾಣ್ ಪ್ರಜಾರಾಜ್ಯಂ ಅನ್ನುವಂಥ ಒಂದು ಪಕ್ಷವನ್ನು ಶುರು ಮಾಡ್ತಾರೋ 2008ರಲ್ಲಿ, ಅವಾಗ ಅಣ್ಣನಿಗೆ ಸಾಥ್ ಕೊಡೋಂಥ ವ್ಯಕ್ತಿ ಪವನ್ ಕಲ್ಯಾಣ್. ಈತ ಸಿನಿಮಾ ನಟನಾಗಿ ಮೊದಲು ನಡೆಸಿದ್ದು ಈತನ ಹೆಸರು ಕೊಂಡೇಲ ಕಲ್ಯಾಣ ಬಾಬು ಅಂತೇಳಿ. ಈ ಕೊಂಡೇಲ ಕಲ್ಯಾಣ ಬಾಬುಗೆ ನಮ್ಮ ಕನ್ನಡದಲ್ಲಿ ಹೇಗೆ ಪುನೀತ್ಗೆ ಪವರ್ ಸ್ಟಾರ್ ಅಂತ ಕರಿತಾ ಇದ್ರು, ಆ ರೀತಿ ಆಂಧ್ರ ಪ್ರದೇಶದಲ್ಲಿ ಈತನನ್ನು ಪವರ್ ಸ್ಟಾರ್ ಅಂತ ಕರೀತಾರೆ. ಕೊಂಡೇಲ ಕಲ್ಯಾಣ ಬಾಬು ಇದ್ದದ್ದು ಮುಂದೆ ಪವನ್ ಕಲ್ಯಾಣ್ ಅಂತ ಸಿನಿಮಾದಲ್ಲಿ ಹೆಸರನ್ನು ಬದಲಿ ಮಾಡ್ಕೋತಾರೆ. ಅಕ್ಕಡಮ್ಮಾಯಿ ಲಕ್ಕಡ್ ಅನ್ನುವಂಥ ಒಂದು ಸಿನಿಮಾದಿಂದ ಸಿನಿಮಾ ರಂಗಕ್ಕೆ ಬಂದದ್ದು 1996ರಲ್ಲಿ, 1996. ಈಗ 55 ವರ್ಷದ ಪ್ರಾಯ ಅವರಿಗೆ. ಸೆಪ್ಟೆಂಬರ್ 2, 1968ಕ್ಕೆ ಹುಟ್ಟಿರೋದು. ಮುಂದೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಢೋಲಿ ಪ್ರೇಮ ಅನ್ನುವಂಥ ಸಿನಿಮಾಗೆ 1998ರಲ್ಲಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಜನಪ್ರಿಯ ನಟರಾಗ್ತಾರೆ. ಅಣ್ಣ ರಾಜಕೀಯಕ್ಕೆ ಬಂದರು, ಪ್ರಜಾರಾಜ್ಯಂ ಅನ್ನುವಂಥ ಪಕ್ಷ ಕಟ್ಟಿದ್ರು ಅಂದ ತಕ್ಷಣ ಅಣ್ಣನಿಗೆ ಸಾಥ್ ಕೊಡ್ತಾರೆ. ಅಣ್ಣ ಅಂದರೆ ಈತನಿಗೆ ದೇವರು, ಭ್ರಾತ್ರ ಪ್ರತ್ಯಕ್ಷ ದೇವತಃ ಅಂತ ಇವತ್ತಿಗೂ ನಡೆಸ್ಕೊಂಡು ಬಂದಿರುವಂಥ ವ್ಯಕ್ತಿ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಯಾವಾಗ 2008ರಲ್ಲಿ ಪ್ರಜಾರಾಜ್ಯಂ ಮಾಡ್ತಾರೆ, ಮುಂದೆ ಚಿರಂಜೀವಿ ಏನು ಮಾಡ್ತಾರೆ, ಅದನ್ನು ಕಾಂಗ್ರೆಸ್ಸಲ್ಲಿ ವಿಲೀನ ಮಾಡಿಬಿಡ್ತಾರೆ. ನನಗೆ ರಾಜಕೀಯ ನಡೆಸೋದು ಕಷ್ಟ ಅಂತೇಳಿ. ಆವಾಗ ಈತ ಪವನ್ ಕಲ್ಯಾಣು ತನ್ನ ಪಾಡಿಗೆ ತಾನು ಸಿನಿಮಾ ಮಾಡ್ಕೊಂಡಿರ್ತಾರೆ. 2014ರಲ್ಲಿ, ಮುಂದೆ 6 ವರ್ಷದ ನಂತರ ಇವರು ಸ್ವಂತ ಪಕ್ಷವನ್ನು ಕಟ್ತಾರೆ. ಜನಸೇನಾ ಅನ್ನುವಂಥ ಒಂದು ಪಕ್ಷವನ್ನು ಕಟ್ತಾರೆ. ಜನಸೇನಾ 2019ರಲ್ಲಿ ಚುನಾವಣೆ ನಿಲ್ತಾರೆ. ಇವರು 2 ಕಡೆ ಚುನಾವಣೆ ನಿಲ್ತಾರೆ, 2 ಕಡೆ ಸೋಲ್ತಾರೆ. ಆದರೆ ತಮ್ಮ ರಾಜಕೀಯ ಇಚ್ಛೆಯನ್ನು, ಸಂಕಲ್ಪವನ್ನು ಬಿಡೋದಿಲ್ಲ. ಮುಂದೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ 2024ರ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನರೇಂದ್ರ ಮೋದಿಯವರ ಮೈತ್ರಿ ಆಗಲಿಕ್ಕೆ ಕಾರಣೀಭೂತನಾದಂಥ ಮನುಷ್ಯ. ಯಾವ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿಯವರು ಸ್ಪೆಷಲ್ ಸ್ಟೇಟಸ್ ಕೊಡಲಿಲ್ಲ ಅಂತ ಇವರನ್ನು ತೊರೆದು ಹೊರಟೋಗಿದ್ರು, ಅಂಥ ಚಂದ್ರಬಾಬು ನಾಯ್ಡನ್ನು ಒಟ್ಟಿಗೆ ಸೇರಿಸುವುದು ಇದೇ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಅವರು TDP ಏನಿದೆ, 2 ಮೈತ್ರಿಯನ್ನು ಮಾಡ್ಕೊಂಡಿರ್ತವೆ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ. ಜಗನ್ ರೆಡ್ಡಿ ಅವರ ಅಟ್ಟಹಾಸ, ಅಲ್ಲಿ ಮತಾಂತರ, ಭ್ರಷ್ಟಾಚಾರ, ಇದರಿಂದ ಇಡೀ ಆಂಧ್ರ ಪ್ರದೇಶ ನಲಿಗೆ ಹೋಗಿರುತ್ತೆ. ಯಾವ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುತ್ತೋ ಚಿರಂಜೀವಿದು ಅಮರಾವತಿ, ಅದನ್ನು ಬಂಜರು ಭೂಮಿಯನ್ನಾಗಿ ಬಿಟ್ಬಿಟ್ಟಿರ್ತಾರೆ ಈ ಜಗನ್ ರೆಡ್ಡಿ. ಚಂದ್ರಬಾಬು ನಾಯ್ಡುನ ಜೈಲಿಗೆ ಬೇರೆ ಹಾಕ್ತಾರೆ, ಕೇಸ್ಗಳನ್ನು ಹಾಕಿ. ಈ ಎಲ್ಲ ಇವರ ಉಪಟಳವನ್ನು ಸಹಿಸಲಾರದೆ ಮುಂದೆ ಇವರಿಬ್ಬರು ಒಟ್ಟಾಗ್ತಾರೆ. ಯಾರು? ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು. ಆವಾಗ ಪವನ್ ಕಲ್ಯಾಣ್ ಹೇಳ್ತಾರೆ, ನಾವು ಈ ದೇಶದಲ್ಲಿ ರಾಜಕೀಯವಾಗಿ ನರೇಂದ್ರ ಮೋದಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಬೇಕು. ಇಲ್ಲಿ ಕೂಡ ಅವ್ರ ಜೊತೆ ಮೈತ್ರಿಯನ್ನು ಇಟ್ಕೊಂಡ್ರೆ ನಮಗೆ ಈ ಬಾರಿ ಯಶಸ್ಸು ಸಿಗುತ್ತೆ. ವಿಶ್ವಾಸಾರ್ಹ ವ್ಯಕ್ತಿ ನರೇಂದ್ರ ಮೋದಿ ಅವರು ನಮ್ಮ ಜೊತೆ ಇದ್ದು ಮೈತ್ರಿಯನ್ನು ಮಾಡಿಕೊಂಡು ತನ್ಮೂಲಕ 2024ರ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆ ಒಟ್ಟಿಗೆ ಬರ್ತಾವಲ್ಲಿ ಆಂಧ್ರ ಪ್ರದೇಶದಲ್ಲಿ. ಮುಂಚೆ ಅವಿಭಜಿತ ಆಂಧ್ರ ಪ್ರದೇಶ ಆಗಿತ್ತು. ಮುಂದೆ ಸೋನಿಯಾ ಗಾಂಧಿ ಅವರು ತೆಲಂಗಾಣ ಬೇರೆ, ಆಂಧ್ರ ಪ್ರದೇಶ ಬೇರೆ ಅಂತ ಮಾಡ್ತಾರೆ. ಮಾಡಿದ ಸಂದರ್ಭದಲ್ಲಿ YSR ಪಕ್ಷಕ್ಕೆ ಕಳೆದ ಬಾರಿ ಜಯ ಸಿಕ್ಬಿಡುತ್ತೆ. ಅದಾದಮೇಲೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಡಿ ಚಂದ್ರಬಾಬು ನಾಯ್ಡುನ ಹತ್ತಿರ ಸೇರ್ಸೋಕ್ಕೆ ಅಮಿತ್ ಶಾನೂ ಸಿದ್ಧರಿರಲ್ಲ, ನರೇಂದ್ರ ಮೋದಿನೂ ಸಿದ್ಧರಿರಲ್ಲ. ಆವಾಗ ಮನವೊಲೈಸಿದ್ದೇ ಈ ಪವನ್ ಕಲ್ಯಾಣ್. ನೋಡಿ, 2004ರಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕಡಿಮೆ ಸ್ಥಾನ ಬರ್ತೋ ಆ ಸಂದರ್ಭದಲ್ಲಿ ಕೂಡ
TDP ಭಾರತೀಯ ಜನತಾ ಪಕ್ಷದ ಜೊತೆಗೆ ಇರಲಿಲ್ಲ. ಅದು ಒಂದೇ ಪಕ್ಷ ಇಲ್ಲದೆ ಇರೋದರಿಂದ ಭಾಳ ದೊಡ್ಡದಾದಂಥ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಮತ್ತು ಜಯಲಲಿತಾ ಅವರ ವಿರುದ್ಧ ಅಲೆ ಇದ್ದದ್ದು ಭಾಳ ದೊಡ್ಡ ಹೊಡೆತ ಕೊಡುತ್ತೆ 2004ರಲ್ಲಿ. ಹೀಗೆ ಇತಿಹಾಸವನ್ನು ಗಮನಿಸಬೇಕು. ಯಾಕೆ ಅಂದರೆ ಮೈತ್ರಿ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಂತ. ಅದಾದಮೇಲೆ ಈಗ ಯಾವಾಗ ಈ ರೀತಿಯಾದಂಥ ಕಾಂಬಿನೇಷನ್ ಆಗುತ್ತೋ, ಕಾಂಬಿನೇಷನ್ ಆದ ಸಂದರ್ಭದಲ್ಲಿ ಜನಸೇನಾ ಪಕ್ಷ 2 ಸ್ಥಾನದಲ್ಲಿ ಇದಕ್ಕೆ ನಿಲ್ಲುತ್ತೆ, ಲೋಕಸಭಾ ಚುನಾವಣೆ ನಿಲ್ಲುತ್ತೆ. ಮತ್ತು 21 ಸ್ಥಾನ ವಿಧಾನಸಭಾ ಚುನಾವಣೆ ನಿಲ್ಲುತ್ತೆ. 2 ಸ್ಥಾನಗಳನ್ನು ಪವನ್ ಕಲ್ಯಾಣ್ ಗೆದ್ಕೊಂಡ್ಬರ್ತಾರೆ. 21ಕ್ಕೆ 21 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ಕೊಂಡ್ಬರ್ತಾರೆ. ಬಲಾಬಲವನ್ನು ನೋಡ್ಬೇಕು ನೀವು. TDP 16 ಸ್ಥಾನವನ್ನು ಗೆಲ್ಲುತ್ತೆ ಸಂಸತ್ ಚುನಾವಣೆಯಲ್ಲಿ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 3 ಸ್ಥಾನವನ್ನು ಗೆದ್ಕೊಂಡ್ಬರುತ್ತೆ. 2 ಸ್ಥಾನಕ್ಕೆ ನಿಂತಿರುತ್ತೆ ಜನಸೇನಾ ಪಕ್ಷ, 2 ಸ್ಥಾನವನ್ನು ಗೆದ್ಕೊಂಡ್ಬರುತ್ತೆ. ಇನ್ನು ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 137 ಸ್ಥಾನಗಳನ್ನು ತೆಲುಗುದೇಶಂ ಪಾರ್ಟಿ ಗೆದ್ಕೊಳ್ಳುತ್ತೆ. ಭಾರತೀಯ ಜನತಾ ಪಕ್ಷ 8 ಸ್ಥಾನಗಳನ್ನು ಗೆದ್ಕೊಳ್ಳುತ್ತೆ. ಜನಸೇನಾ 21 ಸ್ಥಾನಗಳನ್ನು ಗೆದ್ಕೊಳ್ಳುತ್ತೆ. ತನ್ಮೂಲಕ ಬುಧವಾರ ದಿವಸ ಅಧಿಕಾರ ಗ್ರಹಣ ಸಮಾರಂಭ ಅವರ ಅಮರಾವತಿಯಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ತೆಲುಗುದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು ಅವರು. ವೇದಿಕೆಯಲ್ಲಿ ಯಾರ್ಯಾರಿದ್ರು ಅಂತ ಕೇಳಬೇಕು ನೀವು. ಯಾರು ಇರಲಿಲ್ಲ ಅಂತ ಹೇಳಬೇಕು. ಆ ಮಟ್ಟಿನ ಸ್ಟಾರ್ಡಮ್ ಇದ್ದಂಥದ್ದು. ರಾಮ್ ಚರಣ್ನಿಂದ ಹಿಡಿದು ರಜನಿಕಾಂತಿಂದ ಹಿಡಿದು ಎಲ್ಲ ಚಿತ್ರನಟರು, ಎಲ್ಲ ದಿಗ್ಗಜರು, ದೊಡ್ಡ ದೊಡ್ಡ ಆಂಧ್ರ ಪ್ರದೇಶದ ಗಣ್ಯರು ಎಲ್ಲರೂ ಉಪಸ್ಥಿತರಿದ್ದಂಥ ಕಾರ್ಯಕ್ರಮ. ನರೇಂದ್ರ ಮೋದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ನರೇಂದ್ರ ಮೋದಿ ಪಾಲ್ಗೊಂಡ ಈ ಕಾರ್ಯಕ್ರಮದಲ್ಲಿ ಪವನ್ ಕಲ್ಯಾಣ್ ನೇರವಾಗಿ ಬಂದು ನರೇಂದ್ರ ಮೋದಿ ಅವರ ಕಾಲು ನಮಸ್ಕಾರ ಮಾಡಲಿಕ್ಕೆ ಬರ್ತಾರೆ. ನರೇಂದ್ರ ಮೋದಿ ಅವರು ಕಾಲು ಮುಟ್ಸ್ಕೊಳ್ಳೋದಿಲ್ಲ, ನಿಮ್ಗೆ ಇದು ಗೊತ್ತಿರುವಂಥ ವಿಚಾರ. ಆ ಕಡೆ ಈ ಕಡೆ ಹುಡುಕಾಡಲಿಕ್ಕೆ ಶುರು ಮಾಡ್ತಾರೆ. ಹುಡುಕಾಡ್ಲಿಕ್ಕೆ ಯಾರನ್ನ ಹುಡುಕ್ತಾ ಇದ್ದಾರೆ ಇವರು ಅಂತ ನೋಡಿದರೆ ಆತನ ಅಣ್ಣ ಚಿರಂಜೀವಿ ಎಲ್ಲಿದ್ದಾರೆ ಅಂತ ಪವನ್ ಕಲ್ಯಾಣ್ ಹುಡುಕಾಡ್ತಾ ಇರ್ತಾರೆ. ನೋಡಿದ್ರೆ ಆತ ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟ್ನಲ್ಲಿ ಆ ಕಡೆ ದೂರ ನಿಂತಿರ್ತಾರೆ. ಓಡಿ ಹೋಗಿ ಅವರ ಕಾಲನ್ನು ಮುಟ್ಟಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ, ನತಮಸ್ತಕರಾಗ್ತಾರೆ. ನಮಸ್ಕಾರವನ್ನು ಅಂಥ ದೊಡ್ಡ ಸಾರ್ವಜನಿಕ ವೇದಿಕೆಯಲ್ಲಿ ಯಾವುದೇ ಮುಜುಗರವನ್ನು ಅನುಭವಿಸಲಾರದೆ ಭ್ರಾತ್ರ ಪ್ರತ್ಯಕ್ಷ ದೇವತಃ ಅನ್ನೋ ರೀತಿಯಲ್ಲಿ ಕಾಲನ್ನು ಮುಟ್ಟಿ ಬಾಗಿ ನಮಸ್ಕಾರ ಮಾಡ್ತಾರೆ ಪವನ್ ಕಲ್ಯಾಣ್. ಅಷ್ಟೇ ಅಲ್ಲ, ಅಣ್ಣನ ಕೈಯನ್ನು ಹಿಡ್ಕೊಂಡ್ಬಂದು ನರೇಂದ್ರ ಮೋದಿ ಅವರ ಬಳಿ ಬರ್ತಾರೆ. ನರೇಂದ್ರ ಮೋದಿ ಅವರಿಬ್ಬರ ಕೈಯನ್ನು ಮೇಲುಗಡೆ ಎತ್ತಾರೆ. ಆ ದೃಶ್ಯವನ್ನು ನೀವು ಕಣ್ಣಾರೆ ನೋಡಬೇಕು. ಭಾರತ ದೇಶದ ಪರಂಪರೆ ಹೇಗಿದೆ. ರಾಮ ವನವಾಸಕ್ಕೆ ಹೋದ ಅಂತ ಭರತ ರಾಮನ ಪಾದರಕ್ಷೆಯನ್ನಿಟ್ಟು ಅಧಿಕಾರವನ್ನು ನಡೆಸ್ತಾನೆ. ನನಗೆ ಸಿಂಹಾಸನದಲ್ಲಿ ಕೂಡಲ್ಲ, ಅಣ್ಣನ ಜಾಗ ಇದು ಅಂತಾರೆ. ಅಂಥ ದೇಶ ಇದು, ಅಂಥ ಪರಂಪರೆಯ ದೇಶ ಇದು. ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡ್ಬರ್ಬೇಕು ಅಂತ ನರೇಂದ್ರ ಮೋದಿ ಹಪ್ಪಹಪ್ಪಿಸ್ತಾರೆ. ನಮ್ಮಲ್ಲಿ ಆಮಿಷಕ್ಕೆ ಜನ ಬಲಿಯಾಗಿಬಿಡ್ತಾರೆ. ನೋಡಿ, ಇವತ್ತಿನ ದಿವಸ ದೊಡ್ಡದಾದಂಥ ಕಾಂಟ್ರವರ್ಸಿ ಆಗ್ತಾ ಇರೋದೇನಪ್ಪ ಅಂದರೆ 8,500 ರೂಪಾಯಿ ದುಡ್ಡು ಕೊಡಿ ಅಂತ ಇವತ್ತಿಗೂ ಗಲಾಟೆ ನಡೀತಾ ಇರೋದು. ಅಂದರೆ ಯಾರಿಗೆ ಈ ದೇಶದ ಪರಂಪರೆಯ ಬಗ್ಗೆ ಕಳಕಳಿ ಇಲ್ಲವೋ, ಯಾರಿಗೆ ಈ ದೇಶದ ಸಾರ್ವಭೌಮತೆಯ ಬಗ್ಗೆ ಹಪಹಪಿ ಇಲ್ಲವೋ ಅಂಥ ಜನ ಇವತ್ತು ಹೇಗಾದರೂ ಮಾಡಿ ಜನರನ್ನು ಓಲೈಸಬೇಕು ಅಂತ. ಆದರೆ ಪವನ್ ಕಲ್ಯಾಣ್ ಹಾಗೆ ಮಾಡೋದಿಲ್ಲ. ಅಂತ ಸಾರ್ವಜನಿಕ ವೇದಿಕೆಯಲ್ಲಿ ಅಣ್ಣನ ಕಾಲು ಮುಟ್ಟಿ ನತಮಸ್ತಕರಾಗಿ ನಮಸ್ಕಾರ ಮಾಡ್ತಾರೆ. ಜೊತೆಗೆ ಅಲ್ಲಿದ್ದಂಥ ಎಲ್ಲರನ್ನ ನರೇಂದ್ರ ಮೋದಿ ಅವರಿಗೆ ಪರಿಚಯ ಮಾಡಿಸೋ. ರಜನಿಕಾಂತ್ ಜೊತೆ ನರೇಂದ್ರ ಮೋದಿ ಅವರು ತುಂಬ ಹಾರ್ದಿಕವಾಗಿ ಮಾತಾಡ್ತಾರೆ. ಅವ್ರು ಮಾತನಾಡೋದು ಅಷ್ಟೇ ಅಲ್ಲ, ಜೊತೆಗೆ ಎಲ್ಲರ ಜೊತೆ ಸೇರಿ ಫೋಟೋ ತೆಗೆಸ್ಕೋತಾರೆ. ತೆಗೆಸ್ಕೊಂಡು ಆದ ಮೇಲೆ ಅವರ ಕುಟುಂಬಸ್ಥರನ್ನು ಭೇಟಿಯಾಗೋ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾರೆ ಅಂತ ವಿಶೇಷತೆ. ನೋಡಿ, ಪವನ್ ಕಲ್ಯಾಣ್ ಗೆದ್ದ ದಿವಸದ ದೃಶ್ಯಗಳನ್ನು ನೀವು ನೋಡಬೇಕು. ಆತ ಗೆದ್ದ ಮೇಲೆ ನೇರ ಮನೆಗೆ ಬರ್ತಾರೆ. ಆತನ ಸೋದರಿ ಆತನಿಗೆ ಆರತಿಯನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಇದೇ ಪವನ್ ಕಲ್ಯಾಣ್ ಮನೆ ಒಳಗಡೆ ಚಿರಂಜೀವಿ ಇರ್ತಾರೆ. ಚಿರಂಜೀವಿ ಅವ್ರ ಕಾಲು ಮುಟ್ಟಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಮಾಡಿ ಅಲ್ಲಿ ಇದ್ದವ್ರನ್ನ ಎಲ್ಲರ ಜೊತೆ ಹಾರ್ದಿಕವಾಗಿ ಆಲಂಗಿಸ್ಕೋತಾರೆ. ಚಿರಂಜೀವಿ ಆತನ ಹಣೆಗೆ ಮುತ್ತಿ ಕೊಡ್ತಾರೆ, ಪವನ್ ಕಲ್ಯಾಣ್ ಹಣೆಗೆ. ಅಂದರೆ ತಮ್ಮನ ಯಶಸ್ಸಿನಲ್ಲಿ ಅಣ್ಣ ಯಶಸ್ಸನ್ನು ಕಾಣುವಂಥ ಗಳಿಗೆ ಅದು. ಅಂಥದ್ದು ಈಗ ಆಂಧ್ರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಅಂಥ ಪರಂಪರೆ ಇರುವಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗಳಿಂದ ನಿರ್ಮಿತಗೊಂಡಂಥ ಸರ್ಕಾರ. ಯಾಕಿಷ್ಟೆಲ್ಲ ಹೇಳಿದೆ ಅಂದರೆ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಗೆ ಕೊಡಬೇಕಾದಂಥ, ಸಂಸ್ಕಾರಕ್ಕೆ ಬೆಲೆ ಕೊಡಬೇಕಾದಂಥ ವಿಶೇಷತೆಯನ್ನು ಕಾಣಲಾರ್ದಂಥ ಜನರು ಹೋರಾಟ ಮಾಡ್ತಾ ಇರೋದನ್ನು ನೋಡಿದ್ದೀವಿ ನಾವು. ಎದುರಿಗೆ ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ವಾಡ್ರಾ ಇದ್ದಾರೆ. ಇವರಿಗೆ ಆಮಿಷವನ್ನು ಒಡ್ಡುವುದಲ್ಲದೆ ರಾಜಕಾರಣ ಮಾಡಿ ಅಭ್ಯಾಸ ಇಲ್ಲ. ಆದರೆ ಪವನ್ ಕಲ್ಯಾಣ್ ಅಂತವರು ಇವತ್ತು ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಲ ಕೊಡುವುದಲ್ಲದೆ ನರೇಂದ್ರ ಮೋದಿ ಇದ್ದರೆ ಈ ದೇಶದಲ್ಲಿ ಯಾರಿಗೂ ನಾವು ತಲೆಬಾಗಬೇಕಾಗಿಲ್ಲ ಅಂತ ಸಾರ್ವಜನಿಕವಾಗಿ ಬಹಿರಂಗವಾಗಿ ಭಾಷಣವನ್ನು ಮಾಡ್ತಾರೆ. ಅಂಥವ್ರಿಗೆ ಅಭಿನಂದಿಸದೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ. ದಯವಿಟ್ಟು ತಮ್ಮ ಒಂದು ಅಭಿನಂದನೆ ಅವರಿಗೆ ಸಲ್ಲಲಿ, ಆಶೀರ್ವಾದ ಇರಲಿ. ಜೊತೆಗೆ ಇನ್ನೊಂದು ಹೇಳಲೇಬೇಕು, ಮೋಹನ್ ಚರಣ್ ಮಾಂಝಿ ಅಂಥೇಳಿ ಒರಿಸ್ಸಾದಲ್ಲಿ ನಿನ್ನೆ ಮುಖ್ಯಮಂತ್ರಿ ಆದರು. ಅಲ್ಲಿ ಕೂಡ ನರೇಂದ್ರ ಮೋದಿ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ವಿಶೇಷ ಏನಂದರೆ, ಈ ಮನುಷ್ಯ 2019ರಲ್ಲಿ ಗೆದ್ದಾದ ಮೇಲೆ ಮನೆ ಇಲ್ಲ ಅಂತ ಫುಟ್ಪಾತಲ್ಲಿ ಮಲಗಿದಂಥ ಮನುಷ್ಯ ಮೋಹನ್ ಮಾಂಝಿ. ಆಮೇಲೆ ವಿಶೇಷ ನೋಡಬೇಕು, ನಿನ್ನೆಯ ಕಾರ್ಯಕ್ರಮದಲ್ಲಿ ಇದರ ನಿಕಟಪೂರ್ವ ಮುಖ್ಯಮಂತ್ರಿ ಆದಂಥ
ನವೀನ್ ಪಟ್ನಾಯಕ್ ಅವ್ರ ಕಾರ್ಯಕ್ರಮದಲ್ಲಿ ಅತ್ಯಂತ ಉಲ್ಲಸಿತರಾಗಿ ಪಾಲ್ಗೊಂಡಿದ್ದರು. ಯಾವುದೇ ದ್ವೇಷ ಇಲ್ಲ, ರಾಗದ್ವೇಷಗಳಿರಲಾರ್ದಂಥ ಪ್ರೀತಿಪೂರ್ವಕವಾದಂಥ ಅಭಿನಂದನಾ ಕಾರ್ಯಕ್ರಮ. ಅಂಥದ್ರಲ್ಲಿ ಅವ್ರು ಪಾಲ್ಗೊಂಡಿರ್ತಾರೆ. ನರೇಂದ್ರ ಮೋದಿ ಹೋಗಿ ಸ್ವತಃ ನವೀನ್ ಪಟ್ನಾಯಕ್ ಅವ್ರನ್ನ ಮಾತಾಡಿಸ್ತಾರೆ, ಹಾರ್ದಿಕವಾಗಿ ಅಭಿನಂದಿಸ್ತಾರೆ. ನವೀನ್ ಪಟ್ನಾಯಕ್ ಅವರು ನರೇಂದ್ರ ಮೋದಿ ಅವ್ರನ್ನ ತುಂಬ ಹೊತ್ತು ಮಾತುಕತೆ ನಡೆಸ್ತಾರೆ. ನವೀನ್ ಪಟ್ನಾಯಕ್ ಕೂಡ ಸರ್ಕಾರಿ ಬಂಗಲೆ ತೆಗೆದುಕೊಳ್ಳಾರದೆ ತಮ್ಮ ಸ್ವಂತ ಮನೆಯನ್ನು ಅಧಿಕೃತ ಆಫೀಸನ್ನಾಗಿ ಮಾಡ್ಕೊಂಡಿರ್ತಾರೆ. ನೋಡಿ, ಒಬ್ಬೊಬ್ಬ ವ್ಯಕ್ತಿಯ ಚಾರಿತ್ರ್ಯ ಹೇಗಿದೆ, ಹೇಗೆ ಅವರು ಬದುಕನ್ನು ಕಟ್ಕೊಂಡು ಬಂದರು ಅಂತ. ಇವತ್ತು ಸೋತಿರ್ಬೋದು ನವೀನ್ ಪಟ್ನಾಯಕ್, ಆದರೆ ನಡೆದು ಬಂದ ದಾರಿಯನ್ನು ನಾವು ಮರಿಬಾರ್ದು ಅಂತ ನಾನು ಹೇಳೋದು. ಹಲವಾರು ವಿಷಯಗಳಿದ್ದಾವೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.